ವಿಜಯಪುರ ಜಿಲ್ಲೆಯಲ್ಲಿ ಜೋರಾಗ್ತಾ ಇದೆ ಧರ್ಮ ದಂಗಲ್. ಜಾತ್ರೆಯಲ್ಲಿ ಅನ್ಯ ಧರ್ಮೀಯರ ವ್ಯಾಪಾರಕ್ಕೆ ನಿರ್ಬಂಧ ಹೇರಬೇಕು ಎನ್ನುವ ಮನವಿ ಕೇಳಿಬಂದಿದೆ. ಸಿದ್ದೇಶ್ವರ ಜಾತ್ರೆಯಲ್ಲಿ ವ್ಯಾಪಾರಕ್ಕೆ ನಿರ್ಬಂಧ ಮಾಡಬೇಕು, ಅನ್ಯ ಧರ್ಮೀಯರಿಗೆ ಅವಕಾಶವನ್ನು ಅಲ್ಲಿ ಕೊಡಬಾರದು ಅಂತ ಹಿಂದೂಪರ ಸಂಘಟನೆಗಳು ಮನವಿ ಮಾಡಿದ್ದಾರೆ. ಸಿದ್ದೇಶ್ವರ ಸಂಕ್ರಮಣ ಜಾತ್ರೆಯಲ್ಲಿ ಸಂಕ್ರಾಂತಿಗೆ ಜಾತ್ರೆ ಆಗುತ್ತೆ, ಅಲ್ಲಿ ಅನ್ಯ ಧರ್ಮೀಯರು ಯಾಕೆ ವ್ಯಾಪಾರ ಮಾಡಬೇಕು ಅನ್ನೋದು ಈ ಸಂಘಟನೆಯ ಮುಖಂಡರ ಪ್ರಶ್ನೆ. ವ್ಯಾಪಾರ ನಿರ್ಬಂಧದ ಕುರಿತು ಬ್ಯಾನರ್ ಹಾಕಿದ್ರು ಸಂಘಟನೆಯ ಮುಖಂಡರು. ಬ್ಯಾನರನ್ನು ತೆರವು ಮಾಡಿಸಿದ್ದಾರೆ. ಸಿದ್ದೇಶ್ವರ ಸಂಸ್ಥೆಯ ಪದಾಧಿಕಾರಿಗಳು ಬ್ಯಾನರ್ ತೆರವು ಮಾಡಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಮುಖಂಡರು ಹಾಗೂ ಪದಾಧಿಕಾರಿಗಳ ನಡುವೆ ವಾಗ್ವಾದ ಆಗಿದೆ. ಸಿದ್ದೇಶ್ವರ ಸಂಸ್ಥೆಯ ಅಧ್ಯಕ್ಷರಾದಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ನಾವು ಮನವಿಯನ್ನು ನೀಡಿದ್ದೀವಿ. ಹಿಂದೂಗಳ ಜಾತ್ರೆಯಲ್ಲಿ ಹಿಂದೂಗಳಿಗೆ ಮಾತ್ರ ಅವಕಾಶ ಮಾಡಿಕೊಡ್ಬೇಕಂತ ಅದೇ ರೀತಿ ಬ್ಯಾನರನ್ನು ಅಳವಡಿಸಿದ್ದೀವಿ. ಸಮಸ್ತ ಹಿಂದೂಗಳ ಧಾರ್ಮಿಕ ಸಂಸ್ಥೆ ಸಿದ್ದೇಶ್ವರ ಸಂಸ್ಥೆಯ ಅಧ್ಯಕ್ಷರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಹಿಂದುತ್ವದ ಪ್ರಕಾರವಾದಿ. ಅಂಥ ಒಬ್ಬ ಹಿಂದುತ್ವದ ಪ್ರತಿನಿಧಿಯ ಸಂಸ್ಥೆ ಅಧ್ಯಕ್ಷರಿರುವಂಥ ಸಂಸ್ಥೆಯ ಒಬ್ಬ ಚೇರ್ಮನ್ನರು ವಿಜಯಪುರದ ಎಲ್ಲ ಹಿಂದೂ ಸಂಘಟನೆಗಳ ಬ್ಯಾನರನ್ನು ತೆರವುಗೊಳಿಸೋದಕ್ಕೆ ಕೇಳಿದ್ದಾರೆ. ನಾನು ಹೇಳ್ತೀನಿ, ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಯಾರು ಆ ಚೇರ್ಮನ್ ಇದ್ದಾರೆ ಆ ಚೇರ್ಮನ್ನರನ್ನು ಮೊದಲ ತೆರವುಗೊಳಿಸಬೇಕು, ಅವರನ್ನು ಬದಲಾವಣೆ ಮಾಡಬೇಕಂತ ಹೇಳ್ತೀನಿ. ಯಾರು ಹಿಂದೂ ಸಂಘಟನೆಗಳ ಬೆಂಬಲದಿಂದ ಸಮಸ್ತ ವಿಜಯಪುರದ ಹಿಂದೂಗಳ ಬೆಂಬಲದಿಂದ ಆರಿಸಿ ಬಂದಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಸಂಸ್ಥೆಯಲ್ಲಿ ನೀವು ಇರಬೇಕಾದ್ರೆ ಹಿಂದೂಗಳ ಬ್ಯಾನರಿಗೆ, ಹಿಂದೂಗಳ ಭಾವನೆಗೆ ಬೆಲೆ ಕೊಡಬೇಕು. ಹಿಂದೂಗಳ ಬ್ಯಾನರನ್ನು ಕಿತ್ತೆಸಿ ಅಂತ ಹೇಳುವಂಥ ಯಾರು ಚೇರ್ಮನ್ ಅಥವಾ ಯಾರಿದ್ದಾರೆ ಆ ಪದಾಧಿಕಾರಿ ಅವರನ್ನು ಕಿತ್ತೆಸಿಬೇಕಂತ ನಾನು ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಹೇಳ್ತೀನಿ. ಸಿದ್ದೇಶ್ವರ ಸಂಸ್ಥೆಯ ಅಧ್ಯಕ್ಷರಾದಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ನಾವು ಮನವಿಯನ್ನು ನೀಡಿದ್ದೀವಿ.